ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಅಪ್ಪ ಅಂದರೆ ನಮ್ಮದು वो लोग ऐसे ही देते कुछ हो गया ना आपके पैसे निकलवाते वापस ರೇಸ್ ಮಾಡಿದ್ರೆ ಒದರುತ್ತೆ ರೇಸ್ ಆಗಲ್ಲ ಬಟ್ ಸೌಂಡ್ ಮಾತ್ರ ರೇಸ್ ಆಗ್ತಾ ಇರೋ ಥರ ರೇಸ್ ಮಾಡಿದ್ರೆ ರೇಸೇ ಆಗಲ್ಲ ಇಲ್ಲಿ ನೋಡಿ ಸೌಂಡ್ ಬರುತ್ತೆ ಬರೀ ಓ ರಿಸ್ಕ್ ಇದೆ ಗುರು ಬ್ರೇಕ್ ಹಿಡಿದ್ರೆ ಜಾರುತ್ತೆ ಓ ಹೆಣ್ಮಗು ಸೊ ಗುರು ಇವಾಗ ನ್ಯಾಷನಲ್ ಪಾರ್ಕ್ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಇವಾಗ ಎಕ್ಸ್ಪಲ್ಸ್ ತೊಗೊಂಡಿದ್ದೀನಿ ಇದು ಯಾರು ಇಲ್ಲಿ ಎದುರುಗಡೆ ಹೋಗ್ತಾ ಇದ್ದಾನೆ BMW ಮೇಲೆ ಅವನು ಸಡನ್ನಾಗಿ ಅಲ್ಲೇ ನ್ಯಾಷನಲ್ ಪಾರ್ಕ್ ಒಳಗಡೆ ಒಬ್ಬನೇ ಸೋಲೋ ಬಂದಿರೋದು ಅವ್ನು ರೈಡ್ಗೆ ಪರಿಚಯ ಆದ ತುಂಬ ಚೆನ್ನಾಗಿದ್ದಾನೆ ಚೆನ್ನಾಗಿ ಮಾತಾಡ್ದ ಇವಾಗ ಅವ್ನು ಎಕ್ಸ್ಪಲ್ಸ್ ನಾನು ಓಡಿಸ್ತಾ ಇದ್ದೀನಿ ಓ ಅವನು ಆ್ಯಕ್ಚುಲಿ ಇದನ್ನು ರೆಂಟಲ್ಲಿ ತೊಗೊಂಬಂದಿರೋದಂತೆ ಅಲ್ಲಿಂದ ಪುಣೆಯಿಂದ ಇದರಲ್ಲೇ ಸ್ಪೀಡ್ ಲಿಮಿಟ್ ಇಟ್ಕೊಟ್ಟವ್ರ ಹೆಂಗೆ ಅಂತ ಅವ್ನು ಹೇಳ್ದ ಜಾಸ್ತಿ ರ್ಯಾಶ್ ಹೋಗೋಕ್ಕಾಗಲ್ಲ ಇದ್ರ ಮೇಲ್ಗಡೆ ಮೇಂಟೆನೆನ್ಸ್ ಸರಿಯಾಗಿ ಮಾಡಿಲ್ಲ ಅಂತ ರೆಂಟ್ ಕೊಟ್ಟವರು ಬ್ರೇಕು ಗಿಕ್ಕು ನಾನು ಟ್ರೈನು ಮಾಡ್ತಾ ಇದ್ದೀನಿ ಅಷ್ಟೊಂದು ಚೆನ್ನಾಗಿಲ್ಲ ಪಿಕಪ್ಪು ಚೆನ್ನಾಗಿಲ್ಲ ಏನೂ ಇಲ್ಲ ರೆಂಟ್ ಅಂದಮೇಲೆ ಅವ್ರು ಹೆಂಗೆ ಇಟ್ಟಿರ್ತಾರೆ ಗುರು ಇಟ್ಟಿರ್ತಾರೆ ಅವ್ರಿಗೆ ಏನು ಅದ್ರ ಮೇಲೆ ಜಾಸ್ತಿ ಇದು ಇರೋಲ್ಲ ಸುಮ್ಮನೆ ರೆಂಟ್ಗೆ ಹೋಗುತ್ತೆ ಬಾಡಿಗೆ ಬರುತ್ತೆ ಹೆಂಗಾದ್ರೂ ಹೋಗಲಿ ಹೆಂಗಾದ್ರೂ ಬರಲಿ ಆದರೂ ತುಂಬ ಹೈಟ್ ಇದೆ ಆಫ್ ರೋಡಿಂಗ್ ಚೆನ್ನಾಗಿರುತ್ತೆ ಲೀನ್ಗಿನ್ನೆಲ್ಲ ಮಾಡೋಕ್ಕಾಗಲ್ಲ ಇದ್ರ ಮೇಲೆ ಹೌದು ಗಾಡಿ ಓಡಿಸ್ತಾನೆ ಗೊತ್ತಾಗುತ್ತೆ ಏನು ಚೂರು ಮೇಂಟೆನೆನ್ಸ್ ಸರಿಯಾಗಿಟ್ಟಿಲ್ಲ ಇಲ್ಲಿ ಬರೀ ಕಾಫಿನೇ ಬೆಳೆಯೋದ ಏನು ಬರೀ ಎಲ್ಲಿ ನೋಡಿದ್ರೆ ಕಾಫಿ ಗಿಡಗಳೇ ಕಾಣ್ತಾ ಇರೋದು ಇಲ್ಲಿ ನೋಡಿ ಅದು ಸಖತ್ತಾಗಿದೆ ಸೀನ್ರಿ ಮಾತ್ರ ಪೂರ್ತಿ ಎಷ್ಟು ಉದ್ದ ಗುಡ್ಡ ಇದೆಯೋ ಅಷ್ಟು ಉದ್ದ ಕಾಫಿ ತೋಟ ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಸೈಡು ರೇಸ್ ಮಾಡಿದ್ರೆ ಒದರುತ್ತೆ ರೇಸ್ ಆಗಲ್ಲ ಬಟ್ ಸೌಂಡ್ ಮಾತ್ರ ರೇಸ್ ಆಗ್ತಾ ಇರೋ ಥರ ರೇಸ್ ಮಾಡಿದ್ರೆ ರೇಸೇ ಆಗಲ್ಲ ಇಲ್ಲಿ ನೋಡಿ ಸೌಂಡ್ ಬರುತ್ತೆ ಬರೀ ಓ ರಿಸ್ಕ್ ಇದೆ ಗುರು ಬ್ರೇಕ್ ಹಿಡಿದ್ರೆ ಜಾರುತ್ತೆ ರಿಸ್ಕ್ ಇದೆ ಈ ಬೈಕ್ ಮೇಲೆ ನಮ್ಮ ಥರ ಎಲ್ಲ ಹೊಡಿಯೋಕ್ಕಾಗಲ್ಲ ಬಂದ್ವಿ ಮುನ್ನಾರ್ ಕೇರಳ ವೇಟ್ ಯಾವ ಕಡೆ ಹೋದ್ರು ಇವರು ಯಾವ ಕಡೆ ಅಲ್ಲಿ ಥರ ನೋಡಿ ಏನು ತುಳ ಮ್ಯಾನ್ ಹೀಗೆ ಏ ನಾನು ರೈಡಿಂಗ್ ಗೇರ್ಸ್ ಹಾಕೊಂಬರ್ಲೇನ ಹಾಂ ಆ್ಯಕ್ಚುಲಿ ನಿನ್ನೆ ಇಲ್ಲಿ ಬರುವಾಗ ಲಾಗ್ ಮಾಡ್ಬೇಕಂದೆ ಈ ಮುಂಜಾನೆ ಹೋಗ್ಬೇಕಾದ್ರೆ ಅಲ್ಲಿ ಏನು ಪ್ರಾಬ್ಲಮ್ ಅಪ್ಪ ಅಂದರೆ ನಮ್ಮದು $256 ಮೆಮ್ರಿ ಇದೆ ಅಲ್ಟ್ರಾ ಪ್ರೋ ಫುಲ್ ಆಗಿಬಿಡ್ತು ಸ್ಟೋರೇಜು ಅದಕ್ಕೆ ಇನ್ನೊಂದು ಮೆಮ್ರಿ ತೊಗೊಂಡು ಅಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟೆ ನೋಡಿ ನೆನಪು ಮಾಡ್ಕೋ भाई बहुत काम है इसमें हाँ अब कैसे चलाते हैं मुझे पता है मैंने कैसे चला बहुत प्रॉब्लम बहुत प्रॉब्लम है भाई सच में ಟೈರಲ್ಲಿ ಸ್ವಲ್ಪ ಏರ್ ಕಮ್ಮಿ ಆಗಿರ್ಬೋದು ಏರ್ ಸ್ವಲ್ಪ ಕಮ್ಮಿ ಆಗಿದೆ हाँ अच्छे एयर थोड़ा कम हो गया है हाँ हाँ ಏನಿಲ್ಲ
ರಾತ್ರಿ ಬಂದು ಇದು ಮೇಲ್ಗಡೆ ಇದೆ ರೂಮು, ಸ್ಟೇ ಆದ್ವಿ. हाँ भाई, हाँ ऑफ रोड में बहुत एक्सलेंट. अभी भी कंडीशन रहता था ना तो भी आते. हाँ अच्छा चला पाता. अब कंडीशन में नहीं है गाड़ी, थोड़ा प्रॉब्लम है, बहुत सारा है प्रॉब्लम. वो लोग ऐसे ही देते हैं, कुछ हो गया ना आपके पैसे निकलवाते वापस. रेंटिंग वालों पे ना भरोसा नहीं बहुत. आ जाओ भाई, अंदर ही चले जाएंगे, उधर ही आ जाओ. मुझे जल्दी जाना है क्योंकि रात में उधर अकेले नहीं जा सकते, बहुत कोई भी नहीं है. ओके ऐसा है क्या? मैप्स भी चले बंद हो गया तो क्या करेंगे. ठीक है ठीक है ठीक. जल्दी आएंगे. 1 मिनट आया मैंने, 1 मिनट. हाँ ಇಲ್ಲೇ ಇದ್ವಿ ಗುರು ರಾತ್ರಿ. ತಗೊಂಡು ಏನು ಬೇಡ, ನೀನು ಸಲಿಂದ ಮನೆ ಬಾಯ್. ಸೊ ಇವಾಗ ಅವ್ನು ಹೊರಡೋ ಟೈಮ್ ಆಯಿತು. ಇಲ್ಲಿ ನಡುವೆ ಹೋಗೋ ದಾರಿಯಲ್ಲಿ ಒಂದು ಗ್ರೂಪ್ ಫೋಟೋ ಹೊಡ್ಕೊಂಡು ಹೋಗ್ಬಿಡ್ತೀನಿ ಗುರು ನಾನು ಅಂತ ಹೇಳ್ಬಿಟ್ಟವನೆ. ಸೊ ಓಕೆ, ಗ್ರೂಪ್ ಫೋಟೋ ಎಲ್ಲಿ ಹೊಡಿಯೋದು? ಒಬ್ಬನೇ ಸೋಲೋ ರೈಡಿಗೆ ಬಂದವನು ಗುರು ಅವನು. ತುಂಬ ಸೈಲೆಂಟ್ ಇದ್ದಾನೆ, ಬಟ್ ಮೆಚ್ಚಬೇಕು, ಅಷ್ಟು ದೂರದಿಂದ ಒಬ್ಬನೇ ಬೋಲ್ಬೋ. ಫೋಟೋ ತೆಗಿಯೋಕೆ ಚೆನ್ನಾಗಿದೆ ಗುರು ರೋಡು. ಇದೊಂಥರ ಏನು ರೋಡ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದೊಂಥರ ಏನು ಫೋಟೋ ತೆಗಿಯೋಕಂತಾನೆ ಕಳಿಸಿರೋದ ಈ ರೋಡು. ಎಷ್ಟು ಚೆನ್ನಾಗಿ ವ್ಯೂ ಇದೆ ನೋಡಿ ಹಿಂದ್ಗಡೆ. ತೆಗಿಯಮ್ಮ ಫೋಟೋ. ಕೂತ್ತೆಗೆ ನೋಡಮ್. ಝೂಮ್ ಭಾರಿ ಆಗ್ತದ್ರೊಳಗೆ ಏನೇನು ಮಗ. ಸ್ಯಾಮ್ಸಂಗ್ ಅಲ್ಟ್ರಾ ಟ್ರೈಪೋಡ್ ಹಚ್ಚಿ ಒಂದು ಫೋಟೋ ತಕ್ಕೊತೀವಿ, ಗ್ರೂಪ್ ಫೋಟೋ. ತುಂಬ ಚೆನ್ನಾಗಿದೆ ವ್ಯೂ ಇಲ್ಲಿಂದ. ಎಲ್ಲ ಸೆಟ್ ಇಟ್ಕೊಂಡ್ಬಂದ್ಬಿಟ್ಟು ನೀವು ಒಬ್ಬನೇ ಸೋಲೋ ಅಲ್ವಾ, ಮತ್ತು ಫೋಟೋ ಗಿಟೋ ತಗೊಬೇಕಂದ್ರೆ ಟ್ರೈಪೋಡು. ನಾನು ಸ್ವಲ್ಪ ಝೂಮ್ ಮಾಡಿ, ನಾನು ಸ್ವಲ್ಪ ಝೂಮ್ ಮಾಡು, ನಾನು ಸ್ವಲ್ಪ ಮಾಡೋ. ಹಾಂ ಓಕೆ, ಹಾಂ ಬರಾಬರ್ ಮಗ. ಮಗ ನಾನು ಸ್ವಲ್ಪ ಮ್ಯಾಗ್ ತೋತೀನಿ ನೋಡು, ಯಾಕಂದ್ರೆ ತೆಳಗೆ ಭಾಳ ಗ್ಯಾಪ್ ಆಗ್ತದ. ಓಕೆ ಹಾಂ. ಓ ಇಲ್ಲೇ ತಗೊಬೇಕಾ ನೀವು ಫೋಟೋ? बैठना है कि बैठ के देखेंगे? ಓಕೆ ಮುಗಿಲಿ ಗುರು, ಇವ್ರದ್ದಾದ್ರೂ ಮುಗಿಲಿ ಫಸ್ಟ್. ಓ ಹೆಣ್ಮಗು ಹಾಂ ಬಿಡೋ ನಿನ್ನ ಯಾಕೆ ಬಿಡು. ಹಂಗೆ ತೆಗಿಬಿಡ್ಬಿಡ್ಲೆ ನಮ್ದಕ್ಕ. ಹಾಂ ಓಕೆ. ಈತ ಇಲ್ವ ಇವತ್ತು? हाँ मेरा भी यार बैटरी मेरा तो 2 साल तक चेंज ही नहीं किया, 2 साल हो गया गाड़ी लेके. ओके ये ब्रदर ऐसा रुकेगा ना, चालू रहने दो नहीं तो बैटरी. हाँ ठीक है भाई. ಹೋಗ್ತಾನೆ ಗುರು, ಅವ್ನು ಲೇಟ್ ಆಗುತ್ತಂತೆ. ಎಲ್ಲೋ ಒಳಗಡೆ ಇದ್ದಾನೆ ಒಬ್ಬನೇ, ತುಂಬ ದೂರ ಇದೆ ಅಂತೆ ಮತ್ತೆ ಹೋಗೋದು ಅವನಿಗೆ. ಸೊ ಆ್ಯಕ್ಚುಲಿ ಅವನ ಹತ್ರ R15 ಇದೆ, ಆದರೂ ಕೂಡ 1500 ಕಿಲೋಮೀಟರ್ ಅವ್ನು ರೈಡ್ ಮಾಡಬೇಕಲ್ವಾ, ಅದ್ರ ಮೇಲ್ಗಡೆ ಸಿಕ್ಕಾಪಟ್ಟೆ ಕಷ್ಟ. ಅದಕ್ಕೆ ಒಂದು ಎಕ್ಸ್ಪಲ್ಸ್ ಬೈಕ್ನ ರೆಂಟಲ್ಲಿ ತೊಗೊಂಡು ಬಂದವನೇ ಅವನು.
ಆಲ್ರೆಡಿ R15 ಇದೆ ಅಂತ ಇಲ್ಲ ಅಂತ ಮಾಡಿದ್ದೆ ನಾನು. ನೋಡು ನಿನ್ನ ಅವನ ನೀ ಎಲ್ಲಿ ಬಿಚ್ಚಿದ್ ನೆನಪದ ಎಲ್ಲಿ ನಿನಗೆ? ಯಾಕಂದ್ರೆ ಬರೀ ಲೊಕೇಶನ್ ಹಾಕಿತ್ತು ಫೋನಿಗೆ. ಕನೆಕ್ಟರ್ ನಂದ ನಿಂದ ಅಂದೆ ನಿನ್ ಕನೆಕ್ಟರ್ ಸಂಸಾರ ನಡೆಸಿಲ್ಲ ಅಂತ ಹೋಗ್ಬೇಕು ಮತ್ತೆ ಇನ್ನೇನು ಮಾಡಕ್ ಬರಲ್ಲ. ಅಜ್ಜಿ ಬಿತ್ ಮಗ ಮೇಜಂತ ತಗೋಬೇಕು ಮತ್ತೆ ಈಗ ಮತ್ತೆ ಚಾರ್ಜಿಂಗ್ ಮಾಡಕ್ ಬರ್ಲ ನಮಗಂದ್ರ ಒಂದು ಕೇಬಲ್ ಅದಲ್ಲೇ ಕಾಣ್ತದ. ಹಾಂ ಸದ್ಯಕ್ಕದ ಎಲ್ಲರೂ ಸಿಟಿ ಹೋಗ್ತೀವಲ್ಲ ಅಲ್ಲ ತೋರ್ಬೇಕು. ರಾಮೇಶ್ವರ ಬಂದಲ್ಲ ಎಲ್ಲ ಏಟತ್ ನೆನ್ಪಿಟ್ಕೊಳ್ಳೋ ಬೈ ನಾ ಹೇಳೋ ಒಟ್ಟು ತಂದು ನನ್ನ ಕುಂಡಾಗ ತಂದು ಬಿಡ್ತೀರಿ. ಹಚ್ಚಿದ್ದ ಮಗ ಅಲ್ಲಿ ಎಲ್ಲಾರ ಎಲ್ಲೂ ಚಾರ್ಜ್ ಹಚ್ಚಿಲ್ಲ ಎಲ್ಲ ಹಚ್ಚಿನ ಹೇಳ ನಾನು ಚಾರ್ಜ್ ಹಾಂ ಹೋಗಾಗ ಹಚ್ಚಿದ್ದೆವು ಹೋಗಂದ್ರ ಹೋಗಾಗಲೇ